ಎಲ್ಲ SSLC ವಿದ್ಯಾರ್ಥಿಗಳಿಗೆ ಅಡು ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸೊ ಇಲ್ಲಿ ತುಂಬಾ ಜನ ಸ್ಟೂಡೆಂಟ್ಸ್ಗಳು ಕಮೆಂಟ್ ಮಾಡ್ತಾ ಇದ್ದೀರಾ, ಕನ್ನಡ ಮೀಡಿಯಂ ಮತ್ತೆ ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟ್ಗಳು ಕೂಡ ಕಮೆಂಟ್ ಮಾಡ್ತಾ ಇದ್ದೀರಾ. SSLC ಸೋಷಿಯಲ್ ಸೈನ್ಸ್ದು 3 ಮಾರ್ಕ್ ಕ್ವಶನ್ಸ್ ಮತ್ತೆ ವೆರಿ ಇಂಪಾರ್ಟೆಂಟ್ ಆಗಿರುವಂಥ 4 ಮಾರ್ಕ್ ಕ್ವಶನ್ಸ್ಗಳನ್ನು ಸೆಂಡ್ ಮಾಡಿ ಅಂತೇಳಿ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ದೀರಾ. ಅದಕ್ಕೋಸ್ಕರ ಈ ಒಂದು ವಿಡಿಯೋದಲ್ಲಿ ಸೋಷಿಯಲ್ ಸೈನ್ಸ್ದು ಹಿಸ್ಟ್ರಿ ಭಾಗ ಏನಿರುತ್ತೆ ಅಂದರೆ ಇತಿಹಾಸ ಭಾಗ ಏನಿರುತ್ತೆ ಅದರಲ್ಲಿ ಬರುವಂಥ ಎಲ್ಲ ಚಾಪ್ಟರ್ಸ್ದು ಕೂಡ 1 ಮಾರ್ಕ್ಸ್ ಆಗಿರ್ಬೋದು, 2 ಮಾರ್ಕ್ಸ್ ಆಗಿರ್ಬೋದು, ಮತ್ತೆ 3 ಮಾರ್ಕ್ಸ್ ಆಗಿರ್ಬೋದು, ಮತ್ತೆ 4 ಮಾರ್ಕ್ಸ್. ಸೊ ಈ ಒಂದು ಎಲ್ಲ ಮಾರ್ಕ್ಸ್ನ ಕ್ವಶನ್ಸ್ಗಳನ್ನು ಕೂಡ ನಿಮಗೆ ಇಲ್ಲಿ ಕೊಟ್ಟಿದ್ದೀನಿ. ಅಂದರೆ ಇಲ್ಲಿ ಎಕ್ಸಾಮ್ಗಳಿಗೆ ಬರುವಂಥ ಫಿಕ್ಸ್ಡ್ ಕ್ವಶನ್ಸ್ ಆಗಿರ್ಬೋದು ಅಥವಾ ಇಂಪಾರ್ಟೆಂಟ್ ಆಗಿರುವಂಥ ಕ್ವಶನ್ಸ್ಗಳನ್ನು ಮಾತ್ರ ಇಲ್ಲಿ ಕೊಟ್ಟಿಲ್ಲ. ಪ್ರತಿಯೊಂದು ಕೂಡ ಇಲ್ಲಿ ಚಾಪ್ಟರಲ್ಲಿ ಬರುವಂಥ ಮಿಡಲ್ ಕ್ವಶನ್ಸ್ ಆಗಿರ್ಬೋದು, ನಿಮಗೆ ಪೇರ್ ಏನು ಬರೆದಿರುತ್ತೆ ಆ ಒಂದು ಕ್ವಶನ್ಸ್ ಆಗಿರ್ಬೋದು, ಪ್ರತಿಯೊಂದು ಕ್ವಶನ್ಸ್ ಕೂಡ ಇಲ್ಲಿ ನಿಮಗೆ 1 ಮಾರ್ಕ್ಸ್, 2 ಮಾರ್ಕ್ಸ್, 3 ಮಾರ್ಕ್ಸ್ ಮತ್ತೆ 4 ಮಾರ್ಕ್ಸ್ ಎಲ್ಲ ಕ್ವಶನ್ಸ್ಗಳು ಕೂಡ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ. ಸೊ ನೀವೇನಾದರೂ ಸ್ಕೋರ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಈ ಒಂದು ವಿಡಿಯೋನ ವಾಚ್ ಮಾಡಿ. ಅಥವಾ ನೀವೇನಾದರೂ ಪಾಸಿಂಗ್ ಆಗ್ತಾ ಇದ್ದೀರಾ, ಸೊ ನಿಮಗೆ ಇಂಪಾರ್ಟೆಂಟ್ ಅಷ್ಟೇ ಬೇಕು ಅಂತ ಹೇಳಿದ್ರು ಸೊ ನೀವು 1 ಮಾರ್ಕ್ಸ್ ಮತ್ತೆ 2 ಮಾರ್ಕ್ಸ್ನ ನೀವು ಅವಾಯ್ಡ್ ಮಾಡಿ. ಸೊ 3 ಮಾರ್ಕ್ಸ್ ಮತ್ತೆ 4 ಮಾರ್ಕ್ ಕ್ವಶನ್ಸ್ಗಳನ್ನ ಅಷ್ಟೇನೂ ಕೂಡ ಓದ್ಕೋಬಹುದು. ಎಲ್ಲ ಚಾಪ್ಟರ್ಸ್ದು ಕೂಡ ಇಲ್ಲಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ನೋಟ್ಸು ಸಿಗುತ್ತೆ. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ SSLC ಸೋಷಿಯಲ್ ಸೈನ್ಸ್ ಅಲ್ಲಿ ಬರುವಂಥ ಹಿಸ್ಟ್ರಿ ವಿಭಾಗ ಏನಿರುತ್ತೆ ಸೊ ಅದರಲ್ಲಿ ಬರುವಂಥ ಫಸ್ಟ್ ಚಾಪ್ಟರ್ ಏನಿದೆ ಭಾರತಕ್ಕೆ ಯುರೋಪಿಯನರ ಆಗಮನ ಅಂತ ಹಿಡಿದು ಸೊ ಫಸ್ಟ್ 1ನೇ ಭಾಗ ಮತ್ತು 2ನೇ ಭಾಗದಲ್ಲಿ ಬರುವಂಥ ಎಲ್ಲ ಚಾಪ್ಟರ್ಸ್ದು 1 ಮಾರ್ಕ್ಸ್ ಮತ್ತೆ 2 ಮಾರ್ಕ್ಸ್ ಎಲ್ಲ ಚಾಪ್ಟರ್ಸ್ದು 4 ಮಾರ್ಕ್ಸ್ ವರೆಗೂ ಕೂಡ ನಿಮಗೆ ಇಲ್ಲಿ ನೋಟ್ಸ್ ಇದೆ. ಸೊ ಪ್ರತಿಯೊಬ್ಬರು ಕೂಡ ಇದನ್ನು ನೀವು ಸ್ಟಡಿ ಮಾಡ್ಬೋದು. ಮತ್ತೆ ನಿಮ್ಗೇನಾದರೂ 4 ಅಂಕದ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಕ್ವಶನ್ಸ್ಗಳು ಮಾತ್ರ ಬೇಕು ಅಂತ ಹೇಳಿದ್ರೆ ಆಲ್ರೆಡಿ ನಮ್ಮ ಚಾನಲಲ್ಲಿ ಅಪ್ಲೋಡ್ ಆಗಿದೆ. ಸೊ ಆ ಒಂದು ವಿಡಿಯೋನ ಕೂಡ ನಾವು ನೋಡ್ಬೋದು. ಫಿಕ್ಸ್ ಆಗಿ ನಿಮ್ಮ ಎಕ್ಸಾಮ್ಗಳಿಗೆ 4 ಅಂಕದ ಪ್ರಶ್ನೆಗಳಲ್ಲಿ ಬರುವಂಥ ಕ್ವಶನ್ಸ್ಗಳನ್ನು ಅಪ್ಲೋಡ್ ಮಾಡಿದ್ದೀವಿ. ಸೊ ಅದನ್ನು ಕೂಡ ವಾಚ್ ಮಾಡಿ. ಸೊ ಈ ಒಂದು ನೋಟ್ಸನ್ನು ಕೂಡ ಕಂಪ್ಲೀಟ್ ಆಗಿ ಸ್ಟಡಿ ಮಾಡಿ. ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್.